ಹಾಯ್. ಏನಂದರೆ ಇವತ್ತು ಶ್ರೀರಾಮದೇವ್ರ ಕಟ್ಟೆ ಹತ್ರ ಹೋಗ್ತಿದ್ದೀವಿ. ಹೇಮಾವತಿ ಒಳಗೆ ಡ್ಯಾಮ್ಗೆ ಕಟ್ಟಿರೋಂಥ ಹೇಮಾವತಿ ಒಳಗೆ ಕಟ್ಟಿರೋಂಥ ಡ್ಯಾಮ್ ಇದು. ಡ್ಯಾಮ್ ಅಂದರೆ ಚೆಕ್ ಡ್ಯಾಮ್ ಥರ ಇದು. ಇಲ್ಲೊಂದು ಕಟ್ಟೆ ಇತ್ತು ಮುಂಚೆ, ಅದಕ್ಕೆ ಗೇಟ್ ಥರ ಮಾಡಿ ಹೊಸ್ದಾಗಿ ಕಟ್ಟಿದ್ದಾರೆ. ರೀಸೆಂಟಾಗಿ ಕಟ್ಟಿರೋದು, ಬಟ್ ನಾವು ಹೋಗೇ ಇರಲಿಲ್ಲ. ನಾವು ಇಲ್ಲಿಗೆ ಬಂದು ಲಾಸ್ಟು ಒಂದು 16-18 ವರ್ಷ ಐತೆ. ಬೆಂಗಳೂರಿಗೆ ಬರೋದಕ್ಕೆ ಮುಂಚೆನೇ ಬಂದಿದ್ದು ನೋಡಿ. ಇದು ಹರ್ಷವರ್ಧನ, ನಮ್ಮ ಅಮ್ಮ ಮತ್ತು ನನ್ನ ಹೆಂಡ್ತಿ. ಅಲ್ಲಿ ನೋಡಿ, ಇಲ್ಲಿ ನಿಹಾನು, ಪ್ರಣವು, ನನ್ನ ತಮ್ಮನ ಹೆಂಡ್ತಿ ಎಲ್ಲ ಹೋಗಿದ್ದು. ತುಂಬ ದಿನ ಆಗಿತ್ತು ಹೋಗಿ, ಹಾಗೆ ನೋಡ್ಕೊಂಡು ಬರೋ ಅಂತ ಹೋಗಿದ್ದು ನೋಡಿ. ಇದು ಅಲ್ಲಿ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ ಅದು. ಅದಕ್ಕೆ ಶ್ರೀರಾಮ ದೇವ್ರ ಕಟ್ಟೆ ಅಂತಲೇ ಹೆಸರಿರೋದು ಇದಕ್ಕೆ. ಈ ಹೊಳೆಯಿಂದ ನೋಡಿ ಅಲ್ಲಿ ಕಾಣಿಸ್ತಿರೋದು ಹಳೆಯ ಕಟ್ಟೆ. ಅದು ನೀರು ಬೀಳ್ತಾ ಇದೆಯಲ್ಲ, ಅದು ಹಳೆ ಕಟ್ಟೆ. ಅಷ್ಟು ನೀರು ಬೀಳ್ತಾಯಿದ್ರು, ಅದ್ರ ಮೇಲೆ ಹಾಸಿ ನಡ್ಕೊಂಡು ಹೋಗೋರು. ಆ ಕಡೆ ಕ್ರಾಸ್ ಮಾಡ್ತಿದ್ದರು. ಹೊಳೆ ಕ್ರಾಸ್ ಮಾಡಿ ಆ ಕಡೆ ಹೋಗೋರು. ಇದು ಹೊಸ್ದಾಗಿ ಕಟ್ಟಿರೋಂಥ ಡ್ಯಾಮು. ಬಟ್ ನಮ್ಮನ್ನು ಆ ಕಡೆ ಬಿಡಲಿಲ್ಲ, ಇನ್ನೂ ವರ್ಕ್ ಫಿನಿಷ್ ಆಗಿಲ್ಲ ಅಂತ ಅಂದ್ಬಿಟ್ಟು, ಸೇಫ್ಟಿ ಇಲ್ಲ ಅಂದ್ಬಿಟ್ಟು ಆ ಕಡೆ ಬಿಡಲಿಲ್ಲ. ಈ ಕಡೆ ನಿಂತ್ಕೊಂಡು ನೋಡ್ಕೊಂಡು ಬಂದು. ಇಲ್ಲೇ ಪಾರ್ಕು, ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದೇ ಆ ಕಡೆ ಹೊಳೆಯಿಂದ ಆ ಕಡೆ ಹೋಗ್ತು ಅಂತಂದರೆ ಇದು ನೀರು ಹೋಗ್ತಿರೋಂಥದ್ದು. ಇದು ಕೆಳಗಡೆ ಈ ಕಡೆ 2 ಚಿಕ್ಕ ವಾಲಿದೆ, ಮತ್ತು ಆ ಕಡೆ 2 ಚಿಕ್ಕ ವಾಲಿದೆ. ಅಲ್ಲಿ ನೀರು ಹೋಗ್ತಾ ಇರುತ್ತೆ. ಇನ್ನು ಆಗ್ತಿರೋ ನೀರು ಔಟ್ ಆಗ್ತಾ ಇರುತ್ತೆ. ಅದೇನು ನೀರು ಬಂದಿದ್ದು ಹೋಗ್ತಾ ಇರುತ್ತೆ ಅದು. ಅದ್ರ ಮೇಲ್ಗಡೆ ಬರೋಂಥವು ದೊಡ್ಡ ದೊಡ್ಡ ಗೇಟ್ಗಳಿದ್ದಾವೆ. ಅವು ಅಲ್ಲಿವರೆಗೂ ನೀರು ಹೋಗಿ ತುಂಬಿಲ್ಲ. ಏನು ಎಷ್ಟು ನೀರಿದೆ ಅದು ನಾರ್ಮಲ್ ಹೋಗ್ತಾ ಇರುತ್ತೆ. ಇಲ್ಲಿಂದಲೇ ಒಂದು ಎಡನಾಲೆ, ಒಂದು ಬಲನಾಲೆ ಅಂತ ನಮ್ಮ ಗದ್ದೆಗಳಿಗೆಲ್ಲ ದೊಡ್ಡ ಚಾನಲ್ ಇದೆ. ಆ ಚಾನಲಿಂದಲೇ ನೀರು ಬರೋಂಥದ್ದು. ನಮ್ಮ ಗದ್ದೆಗಳು ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ನಮ್ಮೂರು ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಸೊ